Okay, good afternoon, students. Today we are going to learn one of the important sub-concept of unit number one, that is under the title of childhood adolescence. ಬಾಲ್ಯಾವಸ್ಥೆ ಮತ್ತು ಕಿಶೋರಾವಸ್ಥೆಯ ಅವಧಿಯಲ್ಲಿ ನಾವು ಇವತ್ತು ಹೊಸ ವಿಷಯವನ್ನು ಕಲಿಲಿಕ್ಕೆ ಹೊರಟಿದ್ದೀವಿ. ಆ ವಿಷಯದಲ್ಲಿ ವಿಶೇಷವಾಗಿ ನಾವು ಇವತ್ತು ಅಧ್ಯಯನ ಮಾಡತಕ್ಕಂಥದ್ದು ಬಹಳ ಪ್ರಮುಖವಾದಂತಹ ವಿಚಾರ. Somewhat it is very meaningful and it is very essential for us to understand as far as the development stages are considered. ವಿಶೇಷವಾಗಿ ಒಬ್ಬ ಮಗುವಿನ ವಿವಿಧ ಲಕ್ಷಣಗಳನ್ನು ನೋಡ್ತಾ ಬಂದಿದ್ದೆ ಆದರೆ ವಿಶೇಷವಾಗಿ ಬಾಲ್ಯಾವಧಿಯನ್ನು ಮತ್ತು ಕಿಶೋರಾವಸ್ಥೆಯನ್ನು ತೆಗೆದುಕೊಂಡು ಅಥವಾ ವಿಕಾಸ ಮತ್ತು ಬೆಳವಣಿಗೆ ಬಗ್ಗೆ ಮಾತಾಡಬೇಕಾದ್ರೆ ನಾವು ಹಲವಾರು ಅಂಶಗಳನ್ನು ಕಲಿತಾ ಬರ್ತೀವಿ. ಅದರಲ್ಲಿ ಪ್ರಮುಖವಾದಂತಹ ಒಂದಷ್ಟು ಅಂಶಗಳನ್ನು ನಾವು ಇವತ್ತು ನೋಡೋಣ. ದಟ್ ಈಸ್ ನಥಿಂಗ್ ಬಟ್ ದ ರೋಲ್ ಆಫ್ ಹೆರಿಡಿಟಿ ಅಂಡ್ ಎನ್ವಿರಾನ್ಮೆಂಟ್. ಸಾಮಾನ್ಯವಾಗಿ ನಾವು ನೋಡೋದಾದ್ರೆ ಬಹಳಷ್ಟು ಸಲ ಈ ಎರಡು ಪದಗಳ ಬಗ್ಗೆ ನಾವು ಮನೋವಿಜ್ಞಾನದಲ್ಲಿ ಬಹಳಷ್ಟು ಸಲ ಉಪಯೋಗಿಸ್ತೀವಿ. ದ ರೋಲ್ ಆಫ್ ಹೆರಿಡಿಟಿ ಎನ್ವಿರಾನ್ಮೆಂಟ್ ಕನ್ನಡದಲ್ಲಿ ಅನುವಂಶಿಕತೆ ಅಂತ ಕರೀತಾರೆ ಅಥವಾ ಅನುವಂಶೀಯತೆ ಅಂತ ಒಂದು ಪದದಿಂದ ಬಳಸ್ತೀವಿ. ಅನುವಂಶೀಯತೆ ಅಂದ್ರೇನು ಮತ್ತು ಪರಿಸರ ಅಂದ್ರೇನು, ಅವುಗಳು ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವದ ವಿಕಸನದ ಮೇಲೆ ಯಾವ ರೀತಿಯಾಗಿ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಪ್ರಭಾವ ಬೀರ್ತವೆ ಅನ್ನೋದ್ರ ಬಗ್ಗೆ ನಾವು ಅಧ್ಯಯನ ಮಾಡ್ಲಿಕ್ಕೆ ಬರ್ತಿದ್ವಿ. Role of heredity and environment. In this particular class we are going to learn about what is the meaning of heredity, okay, what is its role in the child's development, and what is the meaning of environment and how environment is influencing for the development of and what are its implications, that is both heredity as well as environment. ಅದು ಮಗುವಿನ ವಿಕಾಸದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತದೆ, ಹಾಗೇನೆ ಪರಿಸರ ಅಂದ್ರೇನು ಮತ್ತು ಪರಿಸರ ಮಗುವಿನ ವಿಕಾಸದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತದೆ. ಈ ಎರಡು ಅಂಶಗಳಿಂದ ಶೈಕ್ಷಣಿಕ ವಲಯದಲ್ಲಿ ನಾವು ಬೀಯಿಂಗ್ ಅ ಟೀಚರ್ಸ್ ಆರ್ ವುಡ್ ಬಿ ಟೀಚರ್ಸ್ ನಾವು ಯಾವೆಲ್ಲ ಉಪಕ್ರಮಗಳನ್ನು ಗಮನದಲ್ಲಿ ಇಟ್ಕೊಂಡು ಬೋಧನೆಯನ್ನು ಮಾಡಬೇಕಾಗ್ತದೆ ಅನ್ನೋದ್ರ ಬಗ್ಗೆ ಇವತ್ತು ಅಧ್ಯಯನ ಮಾಡ್ತೀವಿ. So let us not wait for the same aspect. Let us try to understand the concept in a very systematic form. So as per the term itself indicates, as when we used to hear, when we used to try to understand the concept of heredity and environment, it is very essential for every one of us in a general way that how important these two terminologies are. ಅನುವಂಶೀಯತೆ ಮತ್ತು ಪರಿಸರ ಅನ್ನುವಂತಹ ಎರಡು ಪದಗಳು ನೋಡ್ಲಿಕ್ಕೆ ವಿಭಿನ್ನವಾದರೂ ಸಹ ವಿಭಿನ್ನತೆಗಳಿಂದ ಕೂಡಿದವೆ, ಆದರೂ ಸಹ ಅವು ವಿಶೇಷವಾದಂತಹ ಅಥವಾ ಮಹೋನ್ನತವಾದಂತಹ ಪಾತ್ರವನ್ನ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವದ ಅನಾವರಣದಲ್ಲಿ ಪೂರೈಸ್ತವೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಎರಡೂ ಸಹ ಅದ್ವಿತೀಯವಾದದ್ದು. ಇದರಲ್ಲಿ ಯಾವ್ದು ಹೆಚ್ಚು ಯಾವ್ದು ಕಡಿಮೆ ಅನ್ನೋದನ್ನ ನಾವು ಮಾತಾಡ್ಲಿಕ್ಕೆ ಕೊಟ್ರೆ ಬೋತ್ ಆರ್ ಈಕ್ವಲಿ ಇಂಪಾರ್ಟೆಂಟ್ ಐ ಕ್ಯಾನ್ ಸೇ. ಆದ್ರೆ ಅವುಗಳನ್ನು ನಾವು ಒಂದೊಂದಾಗಿ ಅಧ್ಯಯನ ಮಾಡ್ಲಿಕ್ಕೆ ಕೊಟ್ಟಾಗ ಕಮ್ ಟು ಹೌ ಇಂಪಾರ್ಟೆಂಟ್ ರೋಲ್ ಆಫ್ ಹೆರಿಡಿಟಿ ಆಸ್ ವೆಲ್ ಆಸ್ ಎನ್ವಿರಾನ್ಮೆಂಟ್ ಇನ್ ದ ಫಾರ್ಮೇಶನ್ ಆಫ್ ಒನ್ಸ್ ಪರ್ಸನಾಲಿಟಿ ಅನ್ನೋದು ಗೊತ್ತಾಗ್ತದೆ. when we used to see the people around the world from various backgrounds, various dimensions, we cannot see that, we cannot rectify, we cannot judge that all people whom we are talking about, all those who are actually we are addressing of, they are all not from the same background. ಜಗತ್ತಿನಲ್ಲಿ ನಾವು ಕಾಣುತ್ತಿರುವಂತ ಎಲ್ಲ ವಿದ್ಯಾರ್ಥಿಗಳು, ವ್ಯಕ್ತಿಗಳು ಅಥವಾ ನಾವು ಯಾರನ್ನ ಯೋಚನೆ ಮಾಡ್ತಾ ಇದ್ದೀವಿ ಆ ಎಲ್ಲ ವ್ಯಕ್ತಿಗಳಲ್ಲಿ ಬಹಳಷ್ಟು ವಿಭಿನ್ನತೆಗಳಿರುವುದನ್ನ ನೋಡ್ತೀವಿ. ಹಾಗಾದ್ರೆ ಜಗತ್ತಿನಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯ ವ್ಯಕ್ತಿತ್ವದಲ್ಲಿ ವಿಭಿನ್ನತೆಗಳಿಂದ ಕೂಡಿರ್ತವೆ. ಆ ವಿಭಿನ್ನತೆ ನಾವು ಪ್ರಶ್ನೆ ಮಾಡಿದ್ರೆ we are going to get a number of illustrations or examples or statements, ಬಹಳಷ್ಟು ಹೇಳಿಕೆಯನ್ನು ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ. Let us not think in a general perspective. Let us think about the classroom conditions considered. Before we will try to understand what actually heredity and environment, it is our duty as a teachers to know how important these two terminologies are as per the developmental aspect are considered. ವಿಕಾಸದ ಒಂದು ಆಯಾಮವನ್ನ ಗಮನದಲ್ಲಿಟ್ಕೊಂಡು ಮಾತನಾಡೋದಾದ್ರೆ ವಿಕಾಸವನ್ನ ಅಥವಾ ಯಾವ ವಿದ್ಯಾರ್ಥಿಗೆ ನೀವು ಪಾಠ ಮಾಡ್ತಿದ್ದೀರಿ ಅನ್ನೋದಕ್ಕಿಂತ ಯಾವ ಆ ವಿದ್ಯಾರ್ಥಿಗಳ ಇರಬೇಕಾಗ್ತದೆ. ಹಾಗಾಗಿ ಆ ನಿಟ್ಟಿನಲ್ಲಿ ಹೇಳೋದಾದ್ರೆ ಬಹಳಷ್ಟು ಅಂಶಗಳನ್ನ ನಾವು ನೋಡ್ತಾ ಬರ್ತೀವಿ. ಅವುಗಳಲ್ಲಿ ಬಹಳಷ್ಟು ಒಂದಿಲ್ಲ ಒಂದು ರೀತಿಯಲ್ಲಿ ಕೆಲವು ಸಲ ನಮಗೆ ಪ್ರಯೋಜನಕಾರಿ ಕೆಲಸ ಮಾಡ್ತವೆ, ಇನ್ನು ಕೆಲವು ಸಲ ವಯಸ್ ವರ್ಷ ಅಂದ್ರೆ ನಕಾರಾತ್ಮಕ ಅಂಶಗಳನ್ನು ಸಹ ಕೊಡ್ತಿರ್ತವೆ. ಅಂದ್ರೆ ವಿದ್ಯಾರ್ಥಿಯ ವ್ಯಕ್ತಿತ್ವ ಅನ್ನೋದು ನಾವು ಅಂದ್ಕೊಂಡಂಗೆ ಕೇವಲ ನಾವು ನಿರ್ಮಿಸಿರುವಂತಹ ಒಂದು ಪರಿಸರ ಅಥವಾ ಅವರು ಬಂದಂತ ಒಂದು ಪರಿಸರದಿಂದ ಮಾತ್ರ ಅಲ್ಲ, ಅದಕ್ಕೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಆ ವಿದ್ಯಾರ್ಥಿಗಳು ಪಡೆದಂತಹ ಸಾಂಸ್ಕೃತಿಕ ವಿಭಿನ್ನತೆಗಳಾಗಿರ್ಬೋದು, ಅದ್ರ ಜೊತೆಗೆ ಅವರು ತಮ್ಮ ತಂದೆ ತಾಯಿಗಳಿಂದ ಪಡೆದಂತಹ ಹಲವಾರು ಅನುವಂಶೀಯ ಗುಣಗಳು ಸಹ ಆಗಿರ್ಬೋದು. ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೊಳ್ಳೋದಾದ್ರೆ there is a need of understanding the role of heredity as well as environment.
as if we wish to survive as a good teacher or as an effective teacher in the classroom condition, how important it is to be familiar with the concept that I am going to teach in the present class. ನಾನು ಯಾವ ಅವಧಿಯಲ್ಲಿ ಯಾವ ವಿಷಯವನ್ನ ಪಾಠ ಮಾಡಬೇಕಾಗಿದೆ, ಆ ಪಾಠ ಮಾಡೋ ಪೂರ್ವದಲ್ಲಿ ಆ ವಿಷಯವನ್ನು ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದೀನೋ, ಎಷ್ಟು ಮಹತ್ವಪೂರ್ಣವಾಗಿದ್ದೀನೋ ಅಷ್ಟೇ ಮಹತ್ವಪೂರ್ಣವಾದಂತ ಮತ್ತೊಂದು ಅಂಶ ಅಂತಂದ್ರೆ ನಾನು ಯಾವ ವಿದ್ಯಾರ್ಥಿಗೆ ಪಾಠ ಮಾಡ್ಲಿಕ್ಕೆ ಹೊರಟಿದ್ದೀನಿ ಮತ್ತು ಆ ವಿದ್ಯಾರ್ಥಿಗಳ ಹಿನ್ನೆಲೆಗಳೇನು, whom I am going, whom I am addressing in this particular juncture or situation, or what are their characteristics. So once if I come to know about these all dimensions, so that will help us to familiar with the different perspectives. As teachers who used to work in different school level, we might have noticed that the learners in the different classrooms usually learn concept differently. Some of them used to learn the concept in a very fast form, that is in a quick way, and whereas the others will not. There may be some reasons for it, but basically the principle that we must focus for this particular reason or this situation is none other than the role of heredity as well as the environment they used to receive. ಒಂದು ಶಾಲೆಯನ್ನು ನೋಡೋದಾದ್ರೆ, ಒಂದು ಶಾಲೆ ಅಥವಾ ಒಂದು ತರಗತಿಯಲ್ಲಿ ನೋಡೋದಾದ್ರೆ, ಯಾವುದೇ ಒಂದು ಸಣ್ಣ ಕಾರ್ಯ ಅಥವಾ ಒಂದು ಸಣ್ಣ ಚಟುವಟಿಕೆಯನ್ನು ಕೊಟ್ಟಾಗ ವರ್ಗದಲ್ಲಿ ಆ ವಿದ್ಯಾರ್ಥಿಗಳು ಆ ಚಟುವಟಿಕೆಯನ್ನು ಮಾಡುವಂತಹ ಒಂದು ಸಂದರ್ಭ ಅಥವಾ ಒಂದು ಸನ್ನಿವೇಶ ಏನಿದೆ, ಆ ಸಂದರ್ಭ ಸನ್ನಿವೇಶ ಆ ಒಂದು ಕೆಲಸ ಅಥವಾ ಒಂದು ಕಾರ್ಯ ಒಂದು ಚಟುವಟಿಕೆಯನ್ನು ಮಾಡ್ಲಿಕ್ಕೆ ಅವರು ತೆಗೆದುಕೊಳ್ಳುವಂತಹ ಒಟ್ಟು ಸಮಯವನ್ನು ನೋಡಿದಾಗ ಕೆಲವು ವಿದ್ಯಾರ್ಥಿಗಳು ಬಹಳ ಉತ್ಸುಕತೆಯಿಂದ ಆಸಕ್ತಿಯಿಂದ ಕಡಿಮೆ ಸಮಯದಲ್ಲಿ ಆ ಕೆಲಸವನ್ನು ಮಾಡಿದ್ರೆ, ಇನ್ನು ಕೆಲವು ಜನರು ನಿಧಾನವಾಗಿ ಕೆಲಸ ಮಾಡ್ತಿರ್ತಾರೆ, ಇನ್ನು ಕೆಲವು ಜನರು 5 ದಿನ ಆದ್ರೂ ಆ ಕೆಲಸ ಏನು ಸ್ಟಾರ್ಟ್ ಮಾಡಿರೋದಿಲ್ಲ. ಹಾಗಾದ್ರೆ ನೀವು ಹೇಳುವಂತ ಕ್ರಮಗಳು ಒಂದೇ ಇದೆ, ಕೊಡುವಂತಹ ಚಟುವಟಿಕೆ ಒಂದೇ ಇದೆ, ಅವರ ಒಂದು ವಯೋಮಾನ ಒಂದೇ ಇದ್ರು ಸಹ why this used to happen ಅನ್ನುವಂಥ ಒಂದು ಪ್ರಶ್ನೆಯನ್ನ ಕೇಳಿದಾಗ ಇದು ಯಾಕೆ ಹೀಗಾಗ್ತದೆ ಅಂದಾಗ ಅದಕ್ಕೆ ಮುಖ್ಯವಾದ ಕಾರಣ ಅಂತಂದ್ರೆ ವಿದ್ಯಾರ್ಥಿಗಳು ಬಂದಂತಹ ಹಿನ್ನೆಲೆ. ಆ ಹಿನ್ನೆಲೆ ಏನನ್ನು ಒಳಗೊಂಡಿರ್ತದೆ ಅಂದ್ರೆ ಅದು ಒಂದು ಆನುವಂಶೀಯ, ಅಂದ್ರೆ ಆ ವಿದ್ಯಾರ್ಥಿಗಳು ವೈಯಕ್ತಿಕವಾಗಿ ಪಡೆದಂತಹ ಆನುವಂಶೀಯತೆಯ ಹಿನ್ನೆಲೆ, ಅದರ ಜೊತೆಗೆ ಅವರು ಬೆಳೆದಂತಹ ಒಂದು ಪರಿಸರ, either it may be school premises or school environment or family environment, as well as the features, the traits, the characteristics that they received right from their birth through the help of their parents as well as grandparents. So when we observe, there are individual differences in classroom conditions. As a teacher, it is your duty to be familiar with all these aspects. So the example for a better understanding of this basic concept is if you ask as a teacher to draw a diagram of a flower or a plant, so the time which is usually taken by the learners for this particular task is not remain same among all the learners. ಒಂದು 40 ಜನ ವಿದ್ಯಾರ್ಥಿಗಳು ಇದ್ದಾರೆ, ಅವ್ರಿಗೊಂದು ಹೂವಿನ ಚಿತ್ರ ಬಿಡಿಸಿರಿ ಅಥವಾ ಒಂದು ಗಿಡದ ಚಿತ್ರ ತೆಗೀರಿ ಅಂದ್ರೆ, ಅಥವಾ ಒಂದು ಗಣಿತದಲ್ಲಿ ಬರುವಂತಹ ಯಾವ್ದಾದ್ರು ಒಂದು ಷಡ್ಭುಜಾಕೃತಿಯೋ ತ್ರಿಕೋನನೋ ಅಥವಾ ವೃತ್ತದ ಚಿತ್ರ ತೆಗೀರಿ ಅಂದ್ರೆ, ಅಥವಾ ಅವ್ರಿಗೆ ಇಷ್ಟ ಆದಂತಹ ಯಾವ್ದಾದ್ರು ಒಂದು ಚಿತ್ರವನ್ನು ತೆಗೀರಿ ಅಂದ್ರೆ, ಅದೇ ಒಂದು ನಿರ್ದಿಷ್ಟಪಡಿಸಿದ ಚಿತ್ರವನ್ನು ಬಿಡಿಸಲಿಕ್ಕೆ ತೆಗೆದುಕೊಳ್ಳುವಂತಹ ಸಮಯ ಒಂದೇ ರೀತಿಯಾಗಿ ಇರುವುದಿಲ್ಲ, ಬಹಳಷ್ಟು ವಿಭಿನ್ನತೆಯಿಂದ ಕೂಡಿರ್ತದೆ. ವೈ ಇಟ್ ಈಸ್ ಸೋ? ಇದಕ್ಕೆ ಮೇನ್ ಕಾರಣ ಅಂತಂದ್ರೆ ಅವರು ತಮ್ಮ ವ್ಯಕ್ತಿತ್ವದಲ್ಲಿ ಅಳವಡಿಸಿಕೊಂಡಂತಹ ಒಂದು ಪರಿಸರಾತ್ಮಕ ಅಂಶಗಳ ಪ್ರಭಾವ, ಅದರ ಜೊತೆಗೆ ಅವರ ಒಂದು ಕಲಿಕೆಯ ಮಟ್ಟ ತಮ್ಮ ತಂದೆ ತಾಯಿಗಳಿಂದ ಬಂದಂತದ್ದು ಆನುವಂಶಿಕತೆ ಮತ್ತು ಪರಿಸರದ ಪ್ರಭಾವ ಒಳಪಟ್ಟು ನಾವೆಲ್ಲ ವೈಯಕ್ತಿಕವಾಗಿ ವಿಭಿನ್ನತೆಗಳಿಂದ ಕೂಡಿರ್ತೀವಿ. why do you think there is some kind of variation in learning? ಹಾಗಾದ್ರೆ ಈ ರೀತಿಯ ಕಲಿಕೆಯಲ್ಲಿ ಬದಲಾವಣೆ ಆಗ್ತಾ ಇದೆ, ಈ ರೀತಿಯ ವ್ಯತ್ಯಾಸಗಳಾಗ್ತಾ ಇದೆ ಅಲ್ಲ, ಇದಕ್ಕೆ ಮುಖ್ಯವಾದ ಕಾರಣ ಏನು ಅನ್ನೋದನ್ನ ನೋಡ್ತಾ ಬಂದಿದ್ದೆ ಆದ್ರೆ ಅದಕ್ಕೆ ಬಹಳಷ್ಟು ಕಾರಣಗಳು ಇರ್ತವೆ. ಫರ್ದರ್ you might have observed certain variations in their handwriting too, if it is not only regarding the learning phase. Even if you were seriously observed the variations that we used to follow individually, if there are 40 or 50 members in a particular classroom, if you ask to write something, say for example role of heredity and environment, this title should have to be written. ಈ ಒಂದು ಹೇಳಿಕೆಯನ್ನ, ಈ ಒಂದು ಪಾಠದ ಶೀರ್ಷಿಕೆಯನ್ನು ಬರ್ಕೊಡ್ರಿ ಅಂದಾಗ if you start writing, you can see the variations in your handwriting too. ಯಾಕೆ ಹಂಗಾಗ್ತದೆ? ಅದೇ ಪೆನ್ನು, ಅದೇ ಬ್ರಾಂಡೆಡ್ ಪೆನ್ನು, ಅದೇ ಹಾಳೆ, ಅದೇ ವಿಷಯ, ಅದೇ ಬೋರ್ಡ್ ಮೇಲೆ ಬರುವಂತ ಅಂಶವನ್ನು ಬರಲಿಕ್ಕೆ ಹಚ್ಚಿದಾಗ ಎಲ್ಲರಲ್ಲಿಯೂ ಸಹ ವಿಭಿನ್ನವಾದಂತಹ ಬರವಣಿಗೆ ಕೌಶಲ್ಯವನ್ನು ಹೊಂದಿರ್ತದೆ. ಅಂದ್ರೆ it is not only related to the ability of recalling and remembering, but at the same time it is related to any type of task or activities which are usually conducted in the classroom or in any other type of conditions. The major reason for this is none other than these two important elements, that is heredity as well as environment, which is surrounded by every one of us. ನಾವಿರುವಂತಹ ಒಂದು ಪರಿಸರ ಮತ್ತು ನಾವು
ಜೈವಿಕವಾಗಿ ಜನನದ ಮೂಲಕ ನಮ್ಮ ತಂದೆ ತಾಯಿಗಳಿಂದ ಅಥವಾ ಅವರ ಹಿರಿಯರಿಂದ ಬಳವಳಿಯಾಗಿ ಪಡೆದಂತಹ ನಮ್ಮ ಲಕ್ಷಣಗಳು, ಅದು ದೈಹಿಕ ಲಕ್ಷಣ ಆಗಿರ್ಬೋದು ಅಥವಾ ಮಾನಸಿಕ ಲಕ್ಷಣ ಆಗಿರ್ಬೋದು. ಅಂದ್ರೆ ನಮ್ಮ ಒಟ್ಟು ವ್ಯಕ್ತಿತ್ವದ ನಿರ್ಮಾಣದಲ್ಲಿ ನಾವು ಆನುವಂಶಿಕವಾಗಿ ಪಡೆದಂತಹ ಕೆಲವೊಂದಷ್ಟು ಲಕ್ಷಣಗಳು ಮತ್ತು ಪರಿಸರಾತ್ಮಕವಾಗಿ ಪಡೆದಂತಹ ಕೆಲವೊಂದಷ್ಟು ಗುಣಲಕ್ಷಣಗಳು ನಮ್ಮ ಒಟ್ಟು ವ್ಯಕ್ತಿತ್ವದ ನಿರ್ಮಾಣದಲ್ಲಿ ಸಹಾಯಕವಾಗ್ತವೆ. So either it may be in the form of handwriting, or it may be about recalling, remembering, or scholastic achievement in the school subjects. So when you compare the students' performance in the annual examination or in any type of test that you are actually assessed to actually wish to assess the learner's performance, you will see the drastic changes in everyone. ಆ ಎಲ್ಲ ವಿದ್ಯಾರ್ಥಿಗಳಿಗೆ ಬಹಳ ಮಹೋನ್ನತವಾದಂತಹ ವಿಶೇಷ ಅನಿಸುವಂತಹ ಬದಲಾವಣೆಗಳನ್ನು ನಾವು ಕಾಣ್ತೀವಿ. ದಟ್ ಈಸ್ ಓನ್ಲಿ ಬಿಕಾಸ್ we are actually surrounded by these two important phenomena. ಯಾಕೆ ಪ್ರಮುಖವಾದಂತಹ ವಿಚಾರಗಳಿಂದ ನಾವು ಪ್ರಭಾವಕ್ಕೊಳಪಟ್ಟಿರೋದ್ರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಗಳಲ್ಲಿ ಸಹ ವಿಭಿನ್ನತೆಗಳನ್ನ ಕಾಣ್ತೀವಿ. The major concern or the major aspect which directly or indirectly influences on anyone's personality is none other than ಎನ್ವಿರಾನ್ಮೆಂಟ್ ಆಸ್ ವೆಲ್ ಆಸ್ ಹೆರಿಡಿಟಿ. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವದ ಒಟ್ಟು ನಿರ್ಮಾಣದಲ್ಲಿ ಅಥವಾ ಒಟ್ಟು ವ್ಯಕ್ತಿತ್ವದ ಹಲವಾರು ವಿಕಾಸಾತ್ಮಕ ಅಂಶಗಳಲ್ಲಿ ಪ್ರಭಾವ ಬೀರುವಂತಹ ಅಂಶಗಳನ್ನು ಪಟ್ಟಿ ಮಾಡ್ತಾ ಹೋದ್ರೆ ಮುಖ್ಯವಾಗಿ ಮುಖ್ಯವಾದಂತಹ ಪ್ರಭಾವ ಬೀರುವಂತಹ ಅಂಶಗಳೇನಾದ್ರೆ ಅವು ಎರಡು, ಒಂದು ಆನುವಂಶಿಕತೆ, ಇನ್ನೊಂದು ಪರಿಸರ ಅನ್ನೋದು. ವಾಟ್ ಮೇ ಬಿ ದ ರೀಸನ್ಸ್ ಫಾರ್ ಸಚ್ varied responses in the classroom? It may be difficult to give an acceptable answer, but still if you identify the real root cause for this aspect, the answer is very clear. There are two important aspects which directly or indirectly influence on every one of us, irrespective of caste, creed, gender, etc. So from which category you belongs to, okay, for which reason you belongs to, from which place you belongs to, there is nothing matters, especially for the influence of heredity and environment is considered. ಮಗುವಿನ ವಿಕಾಸದ ಮೇಲೆ ಎರಡು ಅಂಶಗಳು ನೇರವಾಗಿ ಪ್ರಭಾವ, ಅವುಗಳ ಬಗ್ಗೆ ನಾವು ವಿಸ್ತೃತವಾಗಿ ಇವತ್ತು ತಿಳಿದುಕೊಳ್ಳಲಿಕ್ಕೆ ಹೊರಟಿದ್ವಿ. ದ ಫಸ್ಟ್ ಒನ್ ಈಸ್ ಹೆರಿಡಿಟಿ ಅಂಡ್ ದ ಸೆಕೆಂಡ್ ಒನ್ ಈಸ್ ಎನ್ವಿರಾನ್ಮೆಂಟ್, ಆನುವಂಶೀಯತೆ ಅಥವಾ ಆನುವಂಶಿಕತೆ, ಅಥವಾ ಎರಡನೇದಾಗಿ ಪರಿಸರ ಅಂತ ನಾವು ಕರಿತೀವಿ. Yes, now let us try to understand the next important element under this particular title, that is heredity. So ಮೊದಲನೇದಾಗಿ ನಾವು ಇವತ್ತು ವಿಶೇಷವಾಗಿ ಗಮನಿಸಬೇಕಾದಂತ ಅಂಶ ಅಂತಂದ್ರೆ ಹೆರಿಡಿಟಿ. ಹೆರಿಡಿಟಿ ಅಂದ್ರೆ ಏನು ಮತ್ತು ಎನ್ವಿರಾನ್ಮೆಂಟ್ ಅಂದ್ರೆ ಏನು, ವಿಶೇಷವಾಗಿ ಆನುವಂಶಿಕತೆ ಬಗ್ಗೆ ನಾವು ಇವತ್ತು ವಿಸ್ತೃತವಾಗಿ ಅಧ್ಯಯನ ಮಾಡಿ ಕೊಟ್ಟಿದ್ವಿ. ಹೆರಿಡಿಟಿ ಅಂದ್ರೆ ಏನು ಮೊದಲು ಅರ್ಥ ಮಾಡ್ಕೊಳ್ಳೋಣ, ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ವ್ಯಾಖ್ಯೆಗಳನ್ನು ಚರ್ಚಿಸೋಣ. Finally we will come to know about some of the examples which says that, which highlights the importance of heredity in each and everyone's life. ಪ್ರತಿಯೊಬ್ಬರ ಜೀವನದಲ್ಲಿ ವಿಶೇಷವಾಗಿ ಆನುವಂಶಿಕತೆ ಯಾವೆಲ್ಲ ರೀತಿಯಾಗಿ ಪ್ರಭಾವ ಬೀರುತ್ತದೆ, ಎಷ್ಟು ಪರಿಣಾಮಕಾರಿಯಾಗಿದೆ ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಬರೋಣ. Yes, the individual's personality, as you know, that it is the product of both heredity and environment. Either he may be from any sector, any background, any caste, any creed, any religion, any culture, any gender. Okay, ಯಾವುದೇ ಒಂದು ಧರ್ಮ, ಜಾತಿ, ಸಂಪ್ರದಾಯ, ಸಂಸ್ಕೃತಿ, ಲಿಂಗದ ಭೇದ ಭಾವ ಇಲ್ಲದೆ ಜಗತ್ತಿನ ಪ್ರತಿಯೊಬ್ಬ ವಿದ್ಯಾರ್ಥಿ, ಪ್ರತಿಯೊಬ್ಬ ವ್ಯಕ್ತಿಯ ಮೇಲೆ ವಿಶೇಷ ಆ ವ್ಯಕ್ತಿಯ ವ್ಯಕ್ತಿತ್ವದ ಮೇಲೆ ಪ್ರಭಾವ ಬೀರುವಂತಹದ್ದು, ಪರಿಣಾಮಕಾರಿಯಾದಂತಹ ಪ್ರಭಾವ ಬೀರುವಂತಹ ಅಂಶಗಳೇನಾದ್ರೂ ಇದ್ರೆ ಅದು ಎರಡು ಅಂಶಗಳು. ಒಂದು ಆತನು ಪಡೆದಂತಹ ಒಂದು ಆನುವಂಶಿಕತೆ ಮತ್ತು ಆತನು ಇರುವಂತಹ ಒಂದು ಪರಿಸರ. Both elements are equally important. The first one is heredity as well as environment. These are the two important factors which definitely produce what we are today. In some cases, we cannot say that if you ask which is good, which is bad, which is higher, which is lower, andre both are equally important. ಎರಡೂ ಸಹ ಅಷ್ಟೇ ಸಮಾನವಾದಂತಹ, ಅಷ್ಟೇ ಪರಿಣಾಮಕಾರಿಯಾದಂತಹ, ಅಷ್ಟೇ ಮಹತ್ವಪೂರ್ಣವಾದಂತಹ ಅಂಶಗಳು. ಇದರಲ್ಲಿ ಯಾವುದು ಹೆಚ್ಚು ಕಡಿಮೆ ಅನ್ನೋದನ್ನ ನಾವು ಗಣನೆಗೆ ತೆಗೆದುಕೊಳ್ಳಬಾರದು. ಕೆಲವು ಸಲ ಒಂದು ಆದ್ರೆ ಇನ್ನು ಕೆಲವು ಸಲ ಮತ್ತೊಂದು ಹೆಚ್ಚಿನ ಪ್ರಾಧಾನ್ಯತೆಯನ್ನು ಹೊಂದಿರುವುದನ್ನು ನಾವು ಕಾಣ್ತೀವಿ. These are like a two faces of the same coin. If you wish to use a particular coin in a market or in any type of situation, both faces are equally important. ಒಂದು ನಾಣ್ಯವನ್ನು ಚಲಾವಣೆ ಮಾಡಬೇಕಾದ್ರೆ ಆ ನಾಣ್ಯಕ್ಕೆ ಎರಡು ಮುಖಗಳು, ಅಥವಾ ಒಂದು ನೋಟನ್ನು ಚಲಾವಣೆ ಮಾಡಬೇಕಾದ್ರೆ, ಒಂದು ಕರೆನ್ಸಿಯನ್ನು ಚಲಾವಣೆ ಮಾಡಬೇಕಾದ್ರೆ ಎರಡು ಬದಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತಲ್ಲ, ಅದರಲ್ಲಿ ಒಂದು ಬದಿ ಒಂದು ಹಂತದಲ್ಲಿ ಏನಾದ್ರು ತೊಂದರೆ ಆಗಿದ್ರೆ ಆ ನೋಟು ಅಥವಾ ಕರೆನ್ಸಿ ಅಥವಾ ನಾಣ್ಯದ ಚಲಾವಣೆ ಆಗುದಿಲ್ಲ. ಹಂಗೇನೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ನಿರ್ಮಾಣದಲ್ಲಿ ಯಾವುದು ಹೆಚ್ಚು ಯಾವುದು ಕಡಿಮೆ ಅನ್ನೋದಕ್ಕಿಂತ ಎರಡೂ ಸಹ ಪ್ರಮುಖವಾದಂಥದ್ದು. ಎರಡೂ ಸಹ ನಮ್ಮ ವ್ಯಕ್ತಿತ್ವದ ನಡಾವಳಿಗಳನ್ನ ನಿರ್ದೇಶಿಸುವಂತಹ, ಗೌರವಿಸುವಂತಹ
ಬೆಳೆಸುವಂತಹ, ನಿಯಂತ್ರಿಸುವಂತಹ, ಅದರ ಜೊತೆಗೆ ಬಹಳಷ್ಟು ರೀತಿಯಲ್ಲಿ ಪರಿಣಾಮಕಾರಿಯಾದಂತಹ ಸೌಲಭ್ಯಗಳನ್ನು ಒದಗಿಸುವಂತಹ ಪಾತ್ರವನ್ನು ವಹಿಸ್ತವೆ. ಹಾಗಾಗಿ ಇದರಲ್ಲಿ ಯಾವ್ದು ಹೆಚ್ಚು ಯಾವ್ದು ಕಡಿಮೆ ಅನ್ನೋದು ಹೇಳಲಿಕ್ಕೆ ಹೊರಟ್ರೆ it is very difficult to define and it is very difficult to come to a conclusion. Both are equally important. Some studies reveals that heredity is important. Some studies reveals that environment is important. Finally, we will discuss which is important and all at the last session. So in some cases, as I said, heredity may overpower development, and it in certain other cases, environment may very strongly influence development. ಕೆಲವು ವಿಷಯಗಳಲ್ಲಿ, ಕೆಲವು ಸಂದರ್ಭದಲ್ಲಿ ಸಾಮಾನ್ಯವಾಗಿ ಅನುವಂಶೀಯತೆ ಬಹಳ ವಿಶೇಷವಾದಂತಹ ಪ್ರಭಾವ ಬೀರಿದ್ರೆ ಅಲ್ಲಿ ಪರಿಸರ ಕಡಿಮೆ ಪ್ರಭಾವ ಬೀರ್ತದೆ. ಇನ್ನು ಕೆಲವು ವಿಷಯಗಳಲ್ಲಿ, ಇನ್ನು ಕೆಲವು ಸಂದರ್ಭದಲ್ಲಿ ಪರಿಸರ ಅತ್ಯಂತ ಉನ್ನತ ಮಟ್ಟದ ಪ್ರಭಾವ ಬೀರಿದ್ರೆ ಅನುವಂಶೀಯತೆ ಇರೋದು ಅತ್ಯಂತ ಕೆಳಮಟ್ಟದಲ್ಲಿ ಇರ್ತದೆ. ಇಟ್ ಇಸ್ ಬಿಕಾಸ್ ಆಫ್ ದಿಸ್ ಡಿಫರೆನ್ಸ್, individual different physical character and other personality traits. As the influence of heredity and environment play a significant role, so based on their role, we can see the drastic changes in a person's personality. Either it may be in a physical conditions, or it may be intellectual or mental conditions, it may be character-wise, it may be behavior-wise, or it may be of any other traits that we are talking about actually. But ಹೌದಾ? ಹಾಗಾಗಿ ಒಬ್ಬ ವ್ಯಕ್ತಿಯ ಒಟ್ಟು ನಿರ್ಮಾಣದಲ್ಲಿ ಅದು ದೈಹಿಕವಾದಂತಹ ವಿಕಾಸ ಆಗಿರ್ಬೋದು, ಮಾನಸಿಕವಾಗಿರ್ಬೋದು, ಬೌದ್ಧಿಕವಾಗಿರ್ಬೋದು, ಸಂವೇಗಾತ್ಮಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಧಾರ್ಮಿಕವಾಗಿರ್ಬೋದು, ಅಥವಾ ಬೇರೆಲ್ಲ ವಿಚಾರಗಳು, ಯಾವುದೇ ಒಬ್ಬ ವ್ಯಕ್ತಿಯ ಕೆಲವೊಂದಷ್ಟು ಲಕ್ಷಣಗಳು ಒಂದಿಲ್ಲ ಒಂದು ರೀತಿಯಲ್ಲಿ ಆ ವ್ಯಕ್ತಿ ಪಡೆದಂತಹ ಆನುವಂಶಿಕತೆಯ ಮತ್ತು ಪರಿಸರಾತ್ಮಕ ಅಂಶಗಳ ಪ್ರಭಾವಗಳೇ ಆಗಿರ್ತವೆ ಹೊರತು ಬೇರೆ ಏನೂ ಆಗಿರುವುದಿಲ್ಲ. ಅದನ್ನ ನಾವು ಗಮನಿಸಬೇಕಾಗ್ತದೆ. A child's development represent the interaction of heredity and environment. So we need to give importance for both the elements. ಎರಡು ಅಂಶಗಳಿಗೂ ಸಹ ನಾವು ಬಹಳ ಪ್ರಾಧಾನ್ಯತೆಯನ್ನು ಕೊಡಬೇಕಾಗ್ತದೆ. ಇದರಲ್ಲಿ ಯಾವುದು ಹೆಚ್ಚು ಅಲ್ಲ, ಯಾವುದು ಕಡಿಮೆ ಅಲ್ಲ. ಇಫ್ ಯು ಆರ್ ಅಸೆಸಿಂಗ್ ಅ ಪರ್ಸನ್ಸ್ ಪರ್ಸನಾಲಿಟಿ, ಇಫ್ ಯು ಆರ್ ಲುಕಿಂಗ್ ಫಾರ್ ದ ಬೆಟರ್ಮೆಂಟ್ ಆಫ್ ಚೈಲ್ಡ್ಸ್ ಡೆವಲಪ್ಮೆಂಟ್, both elements are to be equally treated, either maybe as a parent or as a teacher in the school premises. ಶಾಲೆಯಲ್ಲಿ ಶಿಕ್ಷಕನಾಗಿ ಅಥವಾ ಮನೆಯಲ್ಲಿ ಪಾಲಕರು ಅಥವಾ ಪೋಷಕರಾಗಿ ನಾವು ಮಕ್ಕಳ ಒಟ್ಟು ಸರ್ವಾಂಗೀಣ ವಿಕಾಸಕ್ಕಾಗಿ ಗಮನಿಸಬೇಕಾದಂತ ಅಂಶಗಳಂದ್ರೆ ಎರಡು ಅಂಶಗಳು ಎಷ್ಟರ ಮಟ್ಟಿಗೆ ಪ್ರಭಾವ ಬೀರ್ತಾವೆ ಅಂದ್ರೆ ಎರಡು ಅಂಶಗಳಿಂದನೇ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವದ ನಿರ್ಮಾಣ ಆಗ್ತದೆ. Heredity determines the potential of the child, whereas the environment influences the extent to which the potential is to be achieved. So it is rightly observed in this particular statement, I can say. So heredity, usually what happens, heredity determines the potentials of the child. What are the competencies or the potentials that a particular child used to have in his or her own personality? If it is determined, if it is identified by the heredity, so environment will help the same child to achieve the goal which is determined in the form of heredity. So ಸಾಮಾನ್ಯವಾಗಿ ಅನುವಂಶೀಯತೆ ಅನ್ನೋದು ಮಗುವಿನಲ್ಲಿರುವಂತಹ ಲಕ್ಷಣಗಳನ್ನ, ಮಗುವಿನಲ್ಲಿರುವಂತಹ ಸಾಮರ್ಥ್ಯಗಳನ್ನ ಗುರುತಿಸುವಂತಹ ಅಥವಾ ಅದನ್ನ ಪೋಷಿಸುವಂತಹ ಕೆಲಸ ಮಾಡಿದ್ರೆ, ಆ ಗುರುತಿಸಿ ಅಥವಾ ಪೋಷಿಸಿದಂತಹ ಲಕ್ಷಣಗಳನ್ನ ಬೆಳೆಸಿ ಮಗು ಅಂದುಕೊಂಡಂತಹ ಗುರಿ ಮತ್ತು ಉದ್ದೇಶಗಳನ್ನ ಈಡೇರಿಸಿಕೊಳ್ಳಿಕ್ಕೆ ಸಹಾಯಕವಾಗುವಂತದ್ದು ಯಾವುದು? ಆ ಮಗುವಿಗೆ ಆ ಗುರಿ ಉದ್ದೇಶಗಳನ್ನ ಎದುರಿಸಲಿಕ್ಕೆ ಅಥವಾ ಅವುಗಳನ್ನ ಸಾಧಿಸಲಿಕ್ಕೆ ಸಹಾಯಕವಾಗುವಂತಹ ಮಾಧ್ಯಮ ಯಾವ್ದಾದ್ರು ಇದ್ರೆ ಅದು ಪರಿಸರ. At the initial stage, heredity will definitely play an important role to determine the potentials of the child, whereas environment will influence the extent to which where the child will grab that potentialities, the child will use those potentialities to achieve something in his or her life. ಮಗು ತನ್ನ ಜೀವನದಲ್ಲಿ ಅಂದುಕೊಂಡಂತ ಗುರಿ ಮತ್ತು ಉದ್ದೇಶಗಳನ್ನ ಸಾಧಿಸಲಿಕ್ಕೆ ಪರಿಸರ ನಮ್ಗೆ ಬಹಳ ಕಾಳಜಿಪೂರ್ವಕವಾದಂತ ಅಂಶ. ಆದ್ರೆ ಆ ಕಾಳಜಿಪೂರ್ವಕ ಅಂಶವಾದ ಪರಿಸರಕ್ಕೆ ಎಲ್ಲ ಪ್ರೇರಣೆಯನ್ನು ಕೊಡುವಂತ ಕೆಲಸವನ್ನ ಅನುವಂಶೀಯತೆ ಮಾಡ್ತದೆ. ಹಾಗಾಗಿ ಎರಡೂ ಸಹ ಬಿಡಿಸಲಾರದಂತಹ ಅಂಶಗಳು. ವಿ ಕ್ಯಾನಾಟ್ ಸಪರೇಟ್ ದೆಮ್. ದೇ ಆರ್ ಈಕ್ವಲಿ ಇಂಪಾರ್ಟೆಂಟ್ ಇನ್ ದ ಫಾರ್ಮೇಶನ್ ಆಫ್ ಎನಿಬಡೀಸ್ ಪರ್ಸನಾಲಿಟಿ. ಒಂದು ಮಗುವಿನ ಒಟ್ಟು ವ್ಯಕ್ತಿತ್ವದ ವಿಕಸನದ ಬಗ್ಗೆ ನಾವು ಮಾತಾಡ್ತಾ ಇದ್ರೆ ಎರಡೂ ಸಹ ಅಷ್ಟೇ ಪ್ರಮುಖವಾದಂತಹ ವಿಚಾರಗಳು. ಇದರಲ್ಲಿ ಯಾವುದು ಹೆಚ್ಚು ಯಾವುದು ಕಡಿಮೆ ಅನ್ನೋದು ಬರೋದಿಲ್ಲ. ಎರಡೂ ಸಹ ಈಕ್ವಲಿ ಇಂಪಾರ್ಟೆಂಟ್. ದೇ ಆರ್ ಫಾರ್ ದ ಫಾರ್ಮೇಶನ್ ಆಫ್ heredity, the formation of personality, I can say. ಇದನ್ನು ಸ್ವಲ್ಪ ಡೈಗ್ರಾಮಿಕ್ ರಿಪ್ರೆಸೆಂಟೇಷನ್ ನಲ್ಲಿ ನಾವು ನೋಡೋದಾದ್ರೆ ಡೆಫಿನೆಟ್ಲಿ heredity and the role of heredity and environment is in a very simple form observed or diagrammatically represented in this particular slide, I can say.
The other name of heredity, which is commonly used in English, is nature. ಅನುವಂಶತೆಗೆ ಸಾಮಾನ್ಯವಾಗಿ ನಾವು ಬಳಸುವಂತಹ ಮತ್ತೊಂದು ಪ್ರಮುಖವಾದಂತಹ ಪದ ಅಂದ್ರೆ ಅದು ಪ್ರಕೃತಿ ಅಂತೇಳಿ. ಅಂದ್ರೆ ಇಟ್ ಈಸ್ ನಥಿಂಗ್ ಬಟ್ ದ ಪರ್ಸನಾಲಿಟಿ ದಟ್ ವಿ ಹ್ಯಾವ್ ರಿಸೀವ್ಡ್ ಥ್ರೂ ದ ಹೆಲ್ಪ್ ಆಫ್ ಅವರ್ ಬರ್ತ್. ಜನನದ ಮೂಲಕ ನಮ್ಮ ತಂದೆ ತಾಯಿಗಳಿಂದ ವಂಶವಾಹಿನಿಯ ರೂಪದಲ್ಲಿ ಪಡೆದಂತಹ ಹಲವಾರು ಲಕ್ಷಣಗಳು ಹೆರಿಡಿಟಿನಲ್ಲಿ ಬರ್ತವೆ. ದ ಅದರ್ ನೇಮ್ ಫಾರ್ ಎನ್ವಿರಾನ್ಮೆಂಟ್ ಇನ್ ಇಂಗ್ಲಿಷ್ ಈಸ್ ನರ್ಚರ್, ಪೋಷಣೆ. ಸೊ ಪೋಷಣೆ ಮಾಡ್ಬೇಕಾದ್ರೆ ಪ್ರಕೃತಿಯಿಂದ ಪಡೆದಂತಹ ಲಕ್ಷಣಗಳು ಪೋಷಣೆ ಆಗ್ಬೇಕಾಗಿತ್ತಂದ್ರೆ ಅದಕ್ಕೆ ಉತ್ತಮವಾದಂತಹ ಒಂದು ಪರಿಸರ ಬೇಕು. ಇನ್ ಸೈಕಾಲಜಿ ಇಟ್ ಈಸ್ ಪಾಪ್ಯುಲರ್ಲಿ ನೋನ್ ಆಸ್ ನೇಚರ್ ವರ್ಸಸ್ ನರ್ಚರ್. ಐ ವಿಲ್ ರಿಪೀಟ್, ನೇಚರ್ ವರ್ಸಸ್ ನರ್ಚರ್, ಪ್ರಕೃತಿ ವರ್ಸಸ್ ಪೋಷಣೆ ಅಂತೇಳಿ ನಾವು ಅದನ್ನು ಬಳಸ್ತೀವಿ. ಅಂದ್ರೆ ಎರಡೂ ಇಂಪಾರ್ಟೆಂಟ್ ಅಂತೆ. ನೇಚರ್ ಅಂತಂದ್ರೆ ಹೆರಿಡಿಟಿ, ನರ್ಚರ್ ಅಂದ್ರೆ ಎನ್ವಿರಾನ್ಮೆಂಟ್. ಬೋತ್ ಪ್ಲೇ ಅನ್ ಇಂಪಾರ್ಟೆಂಟ್ ರೋಲ್. First is on the diagrammatic representation. Through the help of this diagrammatic representation, let us try to understand what they are. And finally, I will let you know about with the help of some of the definitions too. So heredity is nothing but it is a strong influence on physical development. Usually, it is the strong influence on anyone's personality, that too physically. Physical development is considered. ಒಬ್ಬ ವ್ಯಕ್ತಿಯ ದೈಹಿಕ ವಿಕಾಸದ ಬಗ್ಗೆ ನಾವು ಮಾತಾಡ್ತಾ ಇದ್ರೆ ಆ ದೈಹಿಕ ವಿಕಾಸದ ಪ್ರಮುಖವಾದಂತಹ ಪ್ರಭಾವ ಬೀರುವಂತಹ ಏನಾದರೂ ಒಂದು ಅಂಶ ಇದ್ರೆ ಅದು ಯಾವುದು? ಸಾಮಾನ್ಯವಾಗಿ ಅನುವಂಶೀಯತೆ ಅಥವಾ ಪ್ರಕೃತಿ ಅನ್ನುವಂಥದ್ದು. At the same time, environment is everything that surrounds and influences the child. Either it may be the environment where we are all learning now, the environment in the family, the environment in the society, the environment in the school, the environment wherever the child or a personality is surrounded by. ನಾವು ನಮ್ಮ ಸುತ್ತಮುತ್ತಲಿರುವಂತಹ ಪ್ರತಿ ಒಂದು ನೈಸರ್ಗಿಕ ಸ್ವಭಾವ, ನೈಸರ್ಗಿಕ ಅಂಶಗಳು ಮಗುವಿನ ಒಟ್ಟು ವಿಕಾಸದ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳೇ ಹೌದು. So under heredity, we can see that physical makeup that a child inherits from usually their parents. ನೋಡಿ, ಇಲ್ಲಿ ಒಂದು ಚಿತ್ರದಲ್ಲಿ ಕಾಣಬಹುದು, ತಂದೆ ತಾಯಿಗಳ ಹಾಗೆ ಮಗು ಇರ್ತದೆ. ಅದನ್ನ ನಾನು ಉದಾಹರಣೆಗಳನ್ನ ಕೊಡ್ತಾ ಬರ್ತೀನಿ ಫಿಸಿಕಲ್ ಎಲಿಮೆಂಟ್ಸ್ ಬಗ್ಗೆ. ಸಾಮಾನ್ಯವಾಗಿ ನಾವು ಅನುವಂಶಿಕವಾಗಿ ನಮ್ಮ ತಂದೆ ತಾಯಿಗಳ ಹಾಗೆ ನೋಡ್ಲಿಕ್ಕೆ, ಮಾತನಾಡ್ಲಿಕ್ಕೆ ಅಥವಾ ನಮ್ಮ ವರ್ತನೆಗಳು ಸಾಮಾನ್ಯವಾಗಿ ನಮ್ಮ ತಂದೆ ತಾಯಿಗಳ ಹಾಗೆ, ಕೆಲವು ಸಲ ಅವರ ತಂದೆ ತಾಯಿಗಳ ಹಾಗೆ ಅಂದ್ರೆ ಮುತ್ತಜ್ಜಿ ಹಾಗೆ ಕೆಲವೊಂದಷ್ಟು ಲಕ್ಷಣಗಳನ್ನು ನಾವು ಜನನದ ಮೂಲಕ ಪಡೆದಿರ್ತೀವಿ. Whereas environment may be a family, school, neighbors, it may be the influence of the media right now. So everything comes under environment. So everything which we are all surrounded by. ನಮ್ಮ ಸುತ್ತಮುತ್ತಲಿರುವಂತಹ ಪ್ರತಿಯೊಂದು ಅಂಶವೂ ಸಹ ನಮ್ಮ ಮೇಲೆ ಕೆಲವೊಂದಷ್ಟು ಸಲ ಅಲ್ಲ, ಬಹಳಷ್ಟು ಸಲ ನಮ್ಮ ಮೇಲೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ನಮ್ಮ ಮೇಲೆ ಪ್ರಭಾವ ಬೀರ್ತದೆ. ಹಾಗಾಗಿ both are very very important one for the formation of the what I can say personality. ಹಾಗಾದ್ರೆ ಇನ್ನೂ ಸ್ವಲ್ಪ ಅದರ ಬಗ್ಗೆ ಕಾಳಜಿಪೂರ್ವಕವಾಗಿ ನೋಡೋದಾದ್ರೆ ಹೆರಿಡಿಟಿ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ವಿಸ್ತೃತವಾಗಿ ನೋಡುವ ಪ್ರಯತ್ನ ಮಾಡಿದ್ದಾದ್ರೆ ದಿಸ್ ಸ್ಲೈಡ್ ವಿಲ್ ಹೆಲ್ಪ್ ಅಸ್ ಟು ನೋ ಹೌ ಇಂಪಾರ್ಟೆಂಟ್ the concept of heredity is. So every human being who is born as a result of conception, which takes place due to certain biological factors and processes. As you know that we are all living today because of some of the biological factors as well as the process that we had before our birth. ಸಾಮಾನ್ಯವಾಗಿ ನಿಮಗೆ ತಿಳಿದ ಹಾಗೆ ನಾವು ಜನನ ಆಗುವ ಪೂರ್ವದಲ್ಲಿ, ಇವತ್ತು ನಾವು ಯಾವುದೇ ವಯಸ್ಸಿನಲ್ಲಿ ಇರ್ಬೋದು, ಯಾವುದೇ ಸ್ಥಾನದಲ್ಲಿ ಇರ್ಬೋದು, ಆ ಎಲ್ಲ ಅಂಶಗಳು ಬರೋ ಪೂರ್ವದಲ್ಲಿ ಒಂದು ಜೈವಿಕ ಕ್ರಿಯೆ ನಡೆದಾಗ ಮಾತ್ರ ನಮ್ಮ ಜನನ ಆಗಿರ್ತದೆ. ಎವ್ರಿ ಹ್ಯೂಮನ್ ಬೀಯಿಂಗ್, ಇದು ಬರೀ ಭಾರತಕ್ಕೆ, ಕರ್ನಾಟಕಕ್ಕೆ, ಹುಬ್ಬಳ್ಳಿ ಧಾರವಾಡಕ್ಕೆ ಸೀಮಿತ ಅಲ್ಲ. It is related to everywhere. It is related to everyone in the world. So every human being who is born in this world are the result of the conception, which may definitely take place due to the certain biological factors, as well as the consequences, as well as you can say process. ಒಂದಷ್ಟು ಜೈವಿಕ ಕಾರಣಗಳಿಂದ ಮತ್ತು ಪ್ರಕ್ರಿಯೆಯಿಂದ ನಮ್ಮ ಜನನ ಆಗಿದೆ. ಆ ಎಲ್ಲ ಕಾರಣಗಳ ಬಗ್ಗೆ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗುದಿಲ್ಲ. ಆದರೆ ಇಲ್ಲಿ ನಾವು ಅನುವಂಶೀಯತೆಯ ದೃಷ್ಟಿಯಿಂದ ಗಮನಿಸಬೇಕಾದಂತ ಅಂಶಗಳ ಬಗ್ಗೆ ನಾವು ಹೆಚ್ಚು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. The child carries with himself or herself several physiological and psychological peculiarities that are present in the parents. Usually what happens is heredity. In heredity, the thing that we need to consider is the first two statements of this blue color definition, where everyone in the world who is going to born, they used to carry themselves with their birth some of the physiological as well as psychological features or peculiarities which were present among their parents.
ಬೇರೆ ಪೇರೆಂಟ್ಸ್ ಅಲ್ಲ. We should have to consider very seriously about the statement. Whoever is going to take birth, or whoever is going to follow their own personality, so they are the result of the traits which they received right from their birth, from their parents. ತಮ್ಮ ತಂದೆ ತಾಯಿಗಳ ಮೂಲಕ ಆನುವಂಶಿಕವಾಗಿ ಜನನದ ಮೂಲಕನೇ ದೈಹಿಕವಾಗಿ ಮತ್ತು ಮನೋವೈಜ್ಞಾನಿಕವಾಗಿ ಹಲವಾರಷ್ಟು ಲಕ್ಷಣಗಳನ್ನ ಪಡೆದುಕೊಂಡು ಬರುವುದು. ಸೊ ಜನನದ ಮೂಲಕ ನಾವು ಹುಟ್ಟಿದಾಗ ನೋಡಿ ಸಾಮಾನ್ಯವಾಗಿ ಮಾತಾಡ್ತೀವಿ, ಮಗು ಹೆಂಗಿದೆ ಅಂತ ಕೇಳ್ತೀವಿ ನಾವು. ಅಪ್ಪನಂಗಿದೀವೋ, ಅಮ್ಮನಂಗಿದೀವೋ, ಅಜ್ಜನಂಗಿದೀವೋ, ಅಜ್ಜಿ ಹಂಗಿದೀವೋ, ಮೂಗ್ ಹೆಂಗಿದೆ, ಕಣ್ ಹೆಂಗಿದೆ, ಮುಖ ಹೆಂಗಿದೆ, ಕಲರ್ ಹೆಂಗಿದೆ, ಈ ರೀತಿ ಕೆಲವೊಂದಷ್ಟು ಲಕ್ಷಣಗಳ ಹುಡುಗನ ಹುಡುಗಿನ ಅನ್ನೋದ್ರ ಮೇಲೆ ಆ ಮಗು ಹೆಂಗ್ ಕಾಣ್ತದೆ ಅನ್ನೋದನ್ನ ನಾವು ಸಾಮಾನ್ಯವಾಗಿ ಮಾತಾಡ್ತೀವಿ. ದಿಸ್ ಇಸ್ ವೆರಿ ಕ್ಯೂರಿಯಸ್ ಥಿಂಗ್ ಟು ನೋ ಅಟ್ ದ ಇನಿಷಿಯಲ್ ಸ್ಟೇಜ್. ಸೊ ಕೆಲವು ಸಲ ತಂದೆ ಹಂಗಿರ್ಬೋದು, ಕೆಲವು ಸಲ ತಾಯಿ ಹಂಗಿರ್ಬೋದು, ಕೆಲವು ಮಕ್ಕಳು ತಂದೆ ತಾಯಿ ಅಂದ್ಬಿಟ್ಟು ಬೇರೆದವ್ರು ಅಂದ್ರೆ ಅಜ್ಜ ಅಜ್ಜಿ ಯಾವುದೋ ಒಂದು ಲಕ್ಷಣವನ್ನ ಹೊತ್ಕೊಂಡು ಮಗು ಬಂದಿರ್ತದೆ. ದ ಚೈಲ್ಡ್ ಯೂಶುವಲಿ ಕ್ಯಾರೀಸ್ ಹಿಮ್ಸೆಲ್ಫ್ or herself some of the physiological as well as psychological peculiarities that were actually present in the parents. ಅದು ಕಣ್ಣಿನ ಗಾತ್ರ ಆಗಿರ್ಬೋದು, ಕಣ್ಣಿನ ಬಣ್ಣ ಆಗಿರ್ಬೋದು, ಮೂಗಿನ ಗಾತ್ರ ಆಗಿರ್ಬೋದು, ಮುಖ ಆಗಿರ್ಬೋದು, ಹಣೆ ಆಗಿರ್ಬೋದು, ಅಥವಾ ಭುಜಗಳಾಗಿರ್ಬೋದು, ಕೈ ಆಗಿರ್ಬೋದು, ಕಾಲಾಗಿರ್ಬೋದು, ಹೊಟ್ಟೆ ಆಗಿರ್ಬೋದು, ಕೆಲವೊಂದಷ್ಟು ಲಕ್ಷಣಗಳನ್ನು ನಾವು ಸಾಮಾನ್ಯವಾಗಿ ಹುಟ್ಟಿದಾಗ ನೋಡಿ ಮಾತಾಡ್ಬೋದಾ ಇರ್ತೀವಿ, isn't it? So they are the inherent peculiarities which everybody used to receive right from our birth, that too from our parents. In fact, it is the heredity that determines what all the structure of the body, complexion, structure of hair, height, facial features, nasal index, etc. of the child. ಸಾಮಾನ್ಯವಾಗಿ ಮಾತಾಡೋದು ನಾನು ಈಗಾಗಲೇ ಹೇಳಿದ ಹಾಗೆ ಮಗು ಜನಿಸಿದ ತಕ್ಷಣ ನಾವು ನೋಡುವಂತಹ ಹಲವಾರಷ್ಟು ಲಕ್ಷಣಗಳನ್ನು ನೋಡಿದಾಗ ಅದು ಮಗುವಿನ ಗಾತ್ರ, ಮಗುವಿನ ಬಣ್ಣ, ಮಗುವಿನ ಚೆಹರೆ, ಮಗುವಿನ ಕೂದಲುಗಳು, ತಲೆ ಮೇಲಿರುವಂತಹ ಕೂದಲುಗಳು, ಆತನ ಮೂಗು ನೇರವಾಗಿದೆಯೋ, ಚಿಕ್ಕದಾಗಿದೆಯೋ, ದೊಡ್ಡದಾಗಿದೆಯೋ, ಭುಜಗಳು ಹೆಂಗಿದಾವೆ, ಕೈಗಳು ಹೆಂಗಿದಾವೆ, ಕಾಲು ಹೆಂಗಿದಾವೆ, ಹೊಟ್ಟೆಗಾದ್ರೆ ಹೆಂಗಿದೆ, ಪ್ರತಿ ಒಂದು ಸಹ ಒಂದಿಲ್ಲ ಒಂದು ರೀತಿಯಲ್ಲಿ ತಮ್ಮ ತಂದೆ ತಾಯಿಗಳಿಂದ ಅಥವಾ ಅವರ ಪೂರ್ವಜರಿಂದ ಒಂದಿಲ್ಲ ಒಂದು ಲಕ್ಷಣಗಳು ನಾವು ಪಡೆದಿರ್ತೀವಿ. ಅಂದ್ರೆ ದೈಹಿಕವಾಗಿ ಮಾತ್ರ ಅಲ್ಲ, ಮಾನಸಿಕವಾಗಿ ಅಥವಾ ಮನೋವೈಜ್ಞಾನಿಕವಾಗಿ ಕೆಲವೊಂದಷ್ಟು ಲಕ್ಷಣಗಳನ್ನು ನಾವು ತಂದೆ ತಾಯಿಗಳಿಂದ ಜನನದ ಮೂಲಕ ಪಡೆದಿರ್ತೀವಿ. Thus, different types of genes help in the formation of the body. So we can say that the different types of genes that we are going to receive from the heredity, they are going to decide the different parts of our body, especially at the time of birth. ಜನನದ ಸಂದರ್ಭದಲ್ಲಿ ನಾವು ಕಂಡುಬರುವಂತಹ ಹಲವಾರಷ್ಟು ಲಕ್ಷಣಗಳು ನಾವು ವರ್ಣತಂತುಗಳ ಮೂಲಕ ಹಲವಾರು ಜೀನ್ಸ್ ಮೂಲಕ ಪಡೆದಂತಹ ತಂದೆ ತಾಯಿಗಳ ಜೀನ್ಸ್ ಮೂಲಕ ಪಡೆದಂತಹ ಲಕ್ಷಣಗಳೇ ಆಗಿರ್ತವೆ. Yes, one proper definition or a simple definition to understand what heredity is, ಅನುವಂಶೀಯತೆ ಅಂತ ಸಾಮಾನ್ಯವಾಗಿ ಕನ್ನಡದಲ್ಲಿ ಕರಿತೀವಿ. ಏನದು? ಜೈವಿಕವಾಗಿ ಅಂದ್ರೆ ಬಯಾಲಜಿಕಲಿ all the traits and properties that are passed along biologically from both parents to child. ಇಬ್ಬರು ಅಂದ್ರೆ ತಂದೆ ಮತ್ತು ತಾಯಿ ಇಬ್ಬರಿಂದನೂ ಸಹ ಜೈವಿಕವಾಗಿ ಪೋಷಕರಿಂದ, ತಂದೆ ಆಗಿರ್ಬೋದು, ತಾಯಿ ಇರ್ಬೋದು, ಅಥವಾ ಇಬ್ಬರಿಂದನೂ ಆಗಿರ್ಬೋದು, ಮಗುವಿಗೆ ರವಾನೆಯಾಗುವ ಎಲ್ಲಾ ಲಕ್ಷಣಗಳು ಮತ್ತು ಗುಣಲಕ್ಷಣಗಳು, ಆ ಲಕ್ಷಣಗಳು ಜೈವಿಕವಾದದ್ದಾಗಿರ್ಬೋದು, ದೈಹಿಕವಾದಂತಾಗಿರ್ಬೋದು, ಅಥವಾ ಮನೋವೈಜ್ಞಾನಿಕವಾದಂತಹ ಲಕ್ಷಣಗಳಾಗಿರ್ಬೋದು. ಐದರ್ ದೇ ಮೇ ಫಿಸಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ದೇ ಮೇ ಬಿ ದ ರಿಸಲ್ಟ್ ಆಫ್ ಸೈಕಾಲಜಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್. So those characteristics that we are going to receive from our birth, all the traits means features or characteristics, and the properties, the structure that we are going to receive, they are passed along biologically from whom? From both the parents to the child. ಮಗುವಿನ ಜನನದವರೆಗೆ ತಂದೆ ತಾಯಿಗಳಿಂದ, ತಂದೆ ಅಥವಾ ತಾಯಿ ಇಬ್ಬರಿಂದ ಜೈವಿಕವಾಗಿ ಒಂದು ಮಗು ಪಡೆದಂತಹ ಹಲವಾರಷ್ಟು ಲಕ್ಷಣಗಳು, ಅದು ದೈಹಿಕ ಲಕ್ಷಣ ಆಗಿರ್ಬೋದು ಅಥವಾ ಮನೋವೈಜ್ಞಾನಿಕ ಲಕ್ಷಣಗಳಾಗಿರ್ಬೋದು. ಆಲ್ ದ ಟ್ರೇಟ್ಸ್ ಅಂಡ್ ಪ್ರಾಪರ್ಟೀಸ್ ದಟ್ ಆರ್ ಪಾಸ್ಡ್ ಅಲಾಂಗ್ ಬಯಾಲಜಿಕಲಿ ಫ್ರಮ್ ಬೋತ್ ಪೇರೆಂಟ್ಸ್ ಟು ದ ಚೈಲ್ಡ್ ಈಸ್ ನೋನ್ ಆಸ್ ಹೆರಿಡಿಟಿ. ಜೈವಿಕವಾಗಿ ಪೋಷಕರಿಂದ ಮಗುವಿಗೆ ರವಾನೆಯಾಗುವ ಅಂದ್ರೆ ನಾವು ಒಂದು ವಸ್ತುವನ್ನು ಇನ್ನೊಂದು ವಸ್ತುವಿಗೆ, ಒಂದು ಪ್ರದೇಶಕ್ಕೆ ರವಾನೆ ಮಾಡ್ತೀವಿ, ಹಂಗೆ ಜೈವಿಕವಾಗಿ ಹಲವಾರಷ್ಟು ಲಕ್ಷಣಗಳನ್ನು ನಾವು ನಮ್ಮ ತಂದೆ ತಾಯಿಗಳಿಂದ ಪಡಿತೀವಿ. ಜೈವಿಕವಾಗಿ ನಮ್ಮ ಪೋಷಕರಿಂದ ಮಗುವಿಗೆ ರವಾನೆಯಾಗುವಂತಹ ಎಲ್ಲಾ ಲಕ್ಷಣಗಳು ಅಥವಾ ಗುಣಲಕ್ಷಣಗಳನ್ನು ನಾವು ಸಾಮಾನ್ಯವಾಗಿ ಅನುವಂಶೀಯತೆ ಅಂತೇಳಿ ಕರಿತೀವಿ. ಹಾಗಾದ್ರೆ ಅದರ ಮುಂದುವರೆದ ಭಾಗವಾಗಿ ಇನ್ನಷ್ಟು ಹೇಳಿಕೆಗಳನ್ನು ನೋಡೋದಾದ್ರೆ, ಸೊ ಜೀನ್ಸ್ ಪ್ಲೇ ಅನ್ ಇಂಪಾರ್ಟೆಂಟ್ ರೋಲ್, ಪೇರೆಂಟ್ಸ್ ಯೂಸ್ ಟು ಪ್ಲೇ ಅನ್ ಇಂಪಾರ್ಟೆಂಟ್ ರೋಲ್ ಆಸ್ ವೆಲ್ ಆಸ್ ಆಫ್ ಸ್ಪ್ರಿಂಗ್. ಅಂದ್ರೆ ಯಾವ ಒಂದು ಮಗುವಿಗೆ ಹೋಗಿ ಮುಟ್ಟಬೇಕಾಗಿದೆ ಅಲ್ಲಿವರೆಗೂ ದ ಪ್ರಾಸೆಸ್ ಆಫ್ ಹೆರಿಡಿಟಿ ವಿಲ್ ಕಂಟಿನ್ಯೂ. ದ ಟ್ರಾನ್ಸ್ಮಿಷನ್ ಆಫ್ genetic characters from parents to offspring.
ಸೊ ಹಿರಿಯರಿಂದ ಕಿರಿಯರವರೆಗೆ ಅಂದ್ರೆ ತಂದೆ ತಾಯಿಗಳಿಂದ ಅಥವಾ ಅವರ ಹಿರಿಯರಿಂದ ಮಗುವಿನ ಜನನದವರೆಗೆ ಈ ಹಂತದಲ್ಲಿ ನಡೆಯುವಂತಹ ಎಲ್ಲಾ ಬದಲಾವಣೆಗಳು, ಎಲ್ಲ ರವಾನೆ ಆಗುವಂತಹ ಲಕ್ಷಣಗಳು ಸಾಮಾನ್ಯವಾಗಿ ಆನುವಂಶಿಕತೆ ಅನಿಸ್ಕೊಳ್ತದೆ. ಇಟ್ ಈಸ್ ಡಿಪೆಂಡೆಂಟ್ ಅಪಾನ್ ದ ಸಗ್ರಿಗೇಷನ್ ಆಸ್ ವೆಲ್ ಆಸ್ ದ ರೀಕಾಂಬಿನೇಷನ್ ಆಫ್ ದ ಜೀನ್ಸ್. ಯಾವ ರೀತಿ ವರ್ಣತಂತುಗಳ ಜೋಡಣೆ ಆಗ್ತದೆ, ಅವುಗಳ ಫಾರ್ಮೇಶನ್ ಆಗುತ್ತೆ, ಅವೆಲ್ಲ ಅಂಶಗಳಿಂದ ಸಾಮಾನ್ಯವಾಗಿ ಜೈವಿಕ ಬಹಳಷ್ಟು ಅಂಶಗಳನ್ನ ಪಡಿತೀವಿ. ಈ ಅನುವಂಶೀಯತೆಯ ಸಂಯೋಜನೆ ತಮಗೆ ಗೊತ್ತಿರುವ ಹಾಗೆ ಇಟ್ ವಿಲ್ ಸ್ಟಾರ್ಟ್ ಫ್ರಮ್ ಓಮ್, ಸ್ಪರ್ಮ್, ಕ್ರೋಮೋಸೋಮ್ಸ್, ಓಕೆ, ಸೆಕ್ಸ್ ಕ್ರೋಮೋಸೋಮ್ಸ್, ಜೀನ್ಸ್, ಅಂಡ್ ಫೈನಲಿ ಯು ಕ್ಯಾನ್ ಸಿ ದ ಝೈಗಾಟ್, ಯುಗ್ಮ ಜೀವಕೋಶ ಅಂತ ಕರಿತೀವಿ, ಅದರ ಫಾರ್ಮೇಶನ್ ವರೆಗೆ ಸಾಗ್ತದೆ. ಮೇ ಬಿ ದ ಇನ್ಫ್ಲುಯೆನ್ಸ್ ಆಫ್ ಕ್ರೋಮೋಸೋಮ್ಸ್. ಆಮೇಲೆ ಈ ಎಲ್ಲ ಅಂಶಗಳ ಒಟ್ಟು ಮಿಲನದಿಂದ, ಅವುಗಳ ಜೋಡಿಸುವಿಕೆಯಿಂದ ಒಂದು ಮಗುವಿನ ಫಾರ್ಮೇಶನ್ ಆಗಿ ಮಗುವಿನ ಜನನ ಆಗ್ತದೆ. ಸೊ ಒನ್ ಆರ್ ಅನದರ್ ವೇ, ಒನ್ಸ್ ಹೆರಿಡಿಟಿ ಕನ್ಸಿಸ್ಟ್ ಆಫ್ ಆಲ್ ದ ಸ್ಟ್ರಕ್ಚರ್ಸ್, either it may be physical structure or it may be a psychological aspect, functions or capacities derived from parents and other ancestral species. Don't think that whatever we are today, they are the only result of our parents. So indirectly, there are some behavior elements, there are some physical appearances that may be influenced, or that we might have received those features from our ancestors. ನಾವು ಸಾಮಾನ್ಯವಾಗಿ ತಂದೆ ತಾಯಿಗಳ ಹಾಗೆ ಲಕ್ಷಣಗಳನ್ನ ಹೊಂದಿರ್ತೀವಿ. ಹಾಗಂತೇಳಿ ಬರೀ ತಂದೆ ತಾಯಿಗಳಿಗೆ ಅಷ್ಟೇ ಅಲ್ಲ, ತಂದೆಯ ತಂದೆ ತಾಯಿ, ತಾಯಿಯ ತಂದೆ ತಾಯಿ, ಅಂದ್ರೆ ಅವರ ಮುತ್ತಜ್ಜ ಮುತ್ತಜ್ಜಿ, ಅವರ ಹಿರಿಯರು, ಯಾವುದೋ ಒಂದು ಲಕ್ಷಣ ಸಾಮಾನ್ಯ ನೋಡ್ತಿರ್ತೀವಿ. ಅವ್ರ ಅಜ್ಜನಂಗೆ ನಡೀತಾ ಇದ್ದಾನೆ, ಅವ್ರ ಮುತ್ತಜ್ಜನಂಗೆ ಮಾತಾಡ್ತಾನೆ, ಅವ್ರ ಮುತ್ತಜ್ಜನಂಗೆ ಕೂಡ್ತಾನೆ, ಅವ್ರ ಮುತ್ತಜ್ಜಿ ಹಾಗೆ ಹಾಡ ಹಾಡ್ತಾ, ಏನೋ ಒಂದು ಲಕ್ಷಣ ಹೇಳ್ತಿರ್ತೀವಿ ನಾವು. ಅಂದ್ರೆ ಇಮಿಡಿಯೇಟ್ ಆಗಿ ನಾವು ಗಮನಿಸುವುದು ತಂದೆ ತಾಯಿಗಳ ವರ್ಣತಂತುಗಳ ಇನ್ಫ್ಲುಯೆನ್ಸ್ ಆಗಿರ್ತದೆ, ಅದ್ರ ಮೂಲಕ ಲಕ್ಷಣಗಳು ಇರ್ತಾವಂದ್ರೆ. ಅದ್ರ ಜೊತೆಗೆ ಕೆಲವು ಸಂದರ್ಭದಲ್ಲಿ ಮಗುವಿನಲ್ಲಿ ಅವರ ಹಿರಿಯರಿಂದ ಅಥವಾ ಅವರ ಪೂರ್ವಿಕರಿಂದ ಪಡೆದಂತಹ ಕೆಲವೊಂದಷ್ಟು ಲಕ್ಷಣಗಳನ್ನು ನಾವು ಪ್ರತಿ ಮಗುವಿನ ಬೆಳವಣಿಗೆಯಲ್ಲಿ ಕಾಣ್ತೀವಿ. ಇಟ್ ಈಸ್ ಮೋರ್ ಇನ್ಫ್ಲುಯೆನ್ಷಿಯಲ್ ಬಿಕಾಸ್ we have no control on what we actually inherit. So we don't have any type of control over heredity, you can say. Now we can reshape or we can give the nutritions and all at the time of before taking the birth, but we cannot change the structure of the body. ಇಲ್ಲಿವರೆಗೂ ನಮಗೆ ಬೇಕಾದಂತಹ ಅಂಶಗಳನ್ನ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯತೆ ಆಗಿದೆ ಹೊರತು, ಆದ್ರೆ ಮಗುವಿನ ಲಕ್ಷಣಗಳು, ಮಗುವಿನ ದೈಹಿಕವಾಗಿ ಅಥವಾ ಮನೋವೈಜ್ಞಾನಿಕ ಲಕ್ಷಣಗಳನ್ನ ಜನನ ಪೂರ್ವದಲ್ಲೇ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ದಟ್ ಈಸ್ ಆಕ್ಚುಲಿ ದ ಬ್ಯೂಟಿ ಆಫ್ ದ ನೇಚರ್, ಐ ಕ್ಯಾನ್ ಸೇ. This particular image will definitely give you the right information about how important heredity is. Heredity is nothing but the passing on of traits from parents to their offspring. ತಂದೆ ತಾಯಿಗಳ ಮೂಲಕ ಅಥವಾ ಪೋಷಕರಿಂದ ಅವರ ಕಿರಿಯರಿಗೆ ಸಾಗುವಂತಹ ಸಾಮಾನ್ಯವಾದಂತಹ ಲಕ್ಷಣಗಳು, ತಂದೆ ತಾಯಿಗಳ ದೈಹಿಕ ಅಥವಾ ಮಾನಸಿಕ ಲಕ್ಷಣಗಳು ಮಕ್ಕಳಿಗೆ ವಂಶ ಪಾರಂಪರ್ಯವಾಗಿ ಸಾಗುವಂತಹ ಒಂದು ಪ್ರಕ್ರಿಯೆ. ಗುಣಗಳನ್ನ ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ತೆಗೆದುಕೊಂಡು ಹೋಗುವಂತ ಒಂದು ಪ್ರಕ್ರಿಯೆಗೆ ನಾವು ಅನುವಂಶೀಯತೆ ಅಂತ ಕರಿತೀವಿ. ಹೆರಿಡಿಟಿ ಇಸ್ ದ ಪಾಸಿಂಗ್ ಆನ್ ಟ್ರೇಟ್ಸ್. ಟ್ರೇಟ್ಸ್ ಹಿಯರ್ ಮೀನ್ಸ್ ದ ಫೀಚರ್ಸ್ ಆಫ್ ದ ಕ್ಯಾರೆಕ್ಟರಿಸ್ಟಿಕ್ಸ್ that we receive, that we represent. So the passing of traits usually take place from our parents to the next generation. ಹಿರಿಯರಿಂದ ಕಿರಿಯರಿಗೆ ಅಥವಾ ತಂದೆ ತಾಯಿಗಳಿಂದ ತಮ್ಮ ಮಕ್ಕಳಿಗೆ ಸಾಮಾನ್ಯವಾಗಿ ಅನುವಂಶೀಯತೆಯ ಮೂಲಕ ಹಲವಾರಷ್ಟು ಲಕ್ಷಣಗಳು ರವಾನೆ ಆಗುವಂತ ಒಂದು ಹಂತ. ಇನ್ ದಿಸ್ ಪಿಕ್ಚರ್ ಯು ಕ್ಯಾನ್ ಸಿ, ಇಫ್ ದೇರ್ ಇಸ್ ಅ ಚೈಲ್ಡ್, the eyes of the father looks like a blue color. ಹಾಗೆ ಸರಳವಾಗಿ ನೋಡೋದಾದ್ರೆ ಆ ತಂದೆಯ ಕಣ್ಣುಗಳು ನೀಲಿ ಕಣ್ಣುಗಳಾಗಿದ್ರೆ ಮಗುವಿನ ಕಣ್ಣುಗಳು ಸಾಮಾನ್ಯವಾಗಿ ಆಗಿರ್ಬೋದು, ಅದು ಆಗ್ಲಿಕ್ಕಿಲ್ಲ. ಆ ಮಗುವಿನ ಇಲ್ಲಿ ಸಿಮಿಲಾರಿಟೀಸ್ ನಾನು ತೋರಿಸ್ತಾ ಇದ್ದೀನಿ. ಹೌ ಇಂಪಾರ್ಟೆಂಟ್ ಇಟ್ ಈಸ್ ಟು ಸೇ ದಟ್ ವಾಟ್ ಹೆರಿಡಿಟಿ ಇಂಪಾರ್ಟೆನ್ಸ್ ಬಗ್ಗೆ ಹೇಳ್ಬೇಕಾದ್ರೆ, ತಂದೆ ಹಾಗೆ ಕಣ್ಣುಗಳಿದಾವೆ. ಆಮೇಲೆ ಇಯರ್ಸ್ ಆರ್ ಲೈಕ್ ದ ಫಾದರ್, ಅಟ್ ದ ಸೇಮ್ ಟೈಮ್ ಹೇರ್ಸ್ ಆರ್ ನಾಟ್ ಲೈಕ್ ಫಾದರ್. ತಂದೆಯ ತಲೆಯೆಲ್ಲ ತಲೆ ಮೇಲೆ ಕೂದಲನ್ನೆಲ್ಲ ಉದುರ್ಬಿಟ್ಟಿದೆ, ತಾಯಿ ಕೂದಲಿಗಾದ್ರೆ ಆ ಮಗುವಿನ ಕೂದಲ ಲಕ್ಷಣಗಳನ್ನ ನೋಡ್ತೀವಿ, ಹೌದಾ? ಹೈಟ್ ಈಸ್ ಆಲ್ಸೋ ಲೈಕ್ ದ ಮದರ್. ಓಕೆ, ದೇರ್ ಆರ್ ಟೂ ಸಿಮಿಲಾರಿಟೀಸ್ ಇನ್ ದಿಸ್ ಪರ್ಟಿಕ್ಯುಲರ್ ಸೀನ್. ಯು ಕ್ಯಾನ್ ಸಿ ಮಗುವಿನ ಲಕ್ಷಣಗಳು ನೋಡಿದ್ರೆ ಕಿವಿ ಮತ್ತು ಕಣ್ಣುಗಳು ತಂದೆ ಆಗಿದ್ರೆ ಕೂದಲು ಮತ್ತು ಎತ್ತರ ತಾಯಿ ಆಗಿದೆ. ಅಂದ್ರೆ ತಲೆ ಮೇಲಿರುವಂತಹ ಕೂದಲುಗಳು ಮತ್ತು ಆ ಮಗುವಿನ ಎತ್ತರ ಸಾಮಾನ್ಯವಾಗಿ ತಾಯಿ ಹಿಂಗೆ ಇರ್ತದೆ ಅಂತ ಹೇಳ್ತಾ ಇಲ್ಲ, ದಿಸ್ ಇಸ್ ಓನ್ಲಿ ಅನ್ ಎಕ್ಸಾಂಪಲ್. ಹಾಗೆ ನಾವು ನಮ್ಮ ಜೀವನದಲ್ಲಿ ತಂದೆ ತಾಯಿಗಳ ಬಹಳಷ್ಟು ಲಕ್ಷಣಗಳನ್ನ ದೈಹಿಕವಾಗಿ, ಕೆಲವೊಂದಷ್ಟು ಲಕ್ಷಣಗಳನ್ನ ಮನೋವೈಜ್ಞಾನಿಕವಾಗಿ ಪಡೆದಿರ್ತೀವಿ. ಆ ಲಕ್ಷಣಗಳು ಸಾಮಾನ್ಯವಾಗಿ ಈ ಒಂದು ಎಲಿಮೆಂಟ್ ನಲ್ಲಿ ಬರ್ತವೆ. ಹಾಗಾದ್ರೆ ವಾಟ್ ಆರ್ ದ ಟ್ರೇಟ್ಸ್ ದೆನ್? ಸೊ ಆ ಲಕ್ಷಣಗಳು ಯಾವ್ಯಾವ ಅಂದ್ರೆ, ಇಟ್ ಮೇ ಬಿ the eye color, hair color, height, body structure, facial features, skin color, etc. ಈ ಎಲ್ಲ ಲಕ್ಷಣಗಳ ಬಗ್ಗೆ ನಾವು ನೋಡೋದಾದ್ರೆ ಡೆಫಿನೆಟ್ಲಿ these are the important elements that we can say.
ಪ್ರಮುಖ ಲಕ್ಷಣಗಳನ್ನು ಕಾಣೋದಾದ್ರೆ ಕಣ್ಣಿನ ಬಣ್ಣ, ಕೂದಲಿನ ಬಣ್ಣ, ಎತ್ತರ, ದೇಹದ ಗಾತ್ರ, ಮುಖದ ಲಕ್ಷಣಗಳು ಮತ್ತು ಚರ್ಮದ ಬಣ್ಣ. ಈ ಪ್ರಮುಖ ಅಂಶಗಳು ಸಾಮಾನ್ಯವಾಗಿ ಟ್ರೇಡ್ಸ್ ಮೇಲೆ ನಾವು ಕನ್ಸಿಡರ್ ಮಾಡ್ತೀವಿ.